ನಾನು ಈಗ 98% ಸೆಕ್ಯೂರ್ ಮಾಡಿದ್ದೀನಿ. ನಂದು 97.5 ಬಂತು. ಸರ್ ನಂದು 92%. ಸರ್ ಚೆನ್ನಾಗಿತ್ತು, ಡೈಲಿ ಹೇಳ್ಕೊಡೋರು, ಎಕ್ಸ್ಟ್ರಾ ಕ್ಲಾಸಸ್ ತೊಗೊತಿದ್ರು. ಆಲ್ ಮ್ಯಾನೇಜ್ಮೆಂಟು ನಮಗೆ ಸಪೋರ್ಟ್ ಮಾಡ್ತು, ಎಸ್ಪೆಷಲಿ HMM ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಡಿಸ್ಟಿಂಕ್ಷನ್ ಮತ್ತು 90+ ಎಬೋವ್ ಜಾಸ್ತಿ ಬಂದಿದ್ದಾರೆ ಮಕ್ಕಳು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದರಕಲ್ಲು ವಾರ್ಡ್ನ ತಿಗಳರಪಾಳ್ಯದಲ್ಲಿರುವ ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ, ಹಿಂದಿಯಲ್ಲಿ 100ಕ್ಕೆ 100 ಅಂಕ ಪಡೆದು ಸುಮಾರು 98%ಗೂ ಹೆಚ್ಚು ಅಂಕ ಗಳಿಸಿ ಶಾಲೆಗೆ ಹಾಗೂ ಪೋಷಕರಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ನನ್ನ ಹೆಸರು ಹರ್ಷಿತಾ ಅಂತ. ನಾನು ಈಗ 98% ಸೆಕ್ಯೂರ್ ಮಾಡಿದ್ದೀನಿ. ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿದ್ದೀನಿ. ಫ್ರಮ್ ಸ್ಟಾರ್ಟಿಂಗ್ PKGಯಿಂದನೂ ಈ ಸ್ಕೂಲಲ್ಲೇ ಓದಿ 10th ಇಲ್ಲೇ ಕಂಪ್ಲೀಟ್ ಮಾಡಿ 98% ತೊಗೊಂಡಿದ್ದೀನಿ. 98% ತೊಗೊಳೋದಕ್ಕೆ ಮುಖ್ಯವಾಗಿ ಏನೆಲ್ಲ ಕಾರಣ ಆಯಿತು? ಹಾರ್ಡ್ ವರ್ಕ್, ಡೆಡಿಕೇಶನ್ ಆ್ಯಂಡ್ ಟೀಚರ್ಸ್ ಸಪೋರ್ಟ್ ಎಲ್ಲ ಥರನೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ PYQs, ಮಾಡೆಲ್ ಕ್ವಶನ್ ಪೇಪರ್ಸು, ಯಾವ್ಯಾವ ಪೇಪರ್ ಸಿಗುತ್ತೆ ಎಲ್ಲ ಥರನೂ ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ದಿವಸಕ್ಕೆ ಎಷ್ಟು ಅವರ್ ಓದ್ತಿದ್ದಪ್ಪ ತಾನು? ಟೋಟಲ್ ನಾನು 6 hours 7 hours ಓದ್ತಿದ್ದೆ. ಓಕೆ, ಏನೇ ಡೌಟ್ಸ್ ಬಂದರೂ ಅವತ್ತೇ ಕ್ಲಿಯರ್ ಮಾಡ್ತಿದ್ದ? ಯಾವುದೇ ಥರ ಡೌಟ್ಸ್ ಬಂದರೂ ನಾನು ಅವತ್ತೇ ಕ್ಲಿಯರ್ ಮಾಡ್ಕೊತಿದ್ದೆ. ಯಾವುದಾದ್ರೂ ಕ್ವಶನ್ಸ್ ಏನಾದರೂ ಬಂತು ಅಂದರೆ ಟೀಚರ್ಸಿಗೆ ಕೇಳಿದ್ರೆ ಅವರು ಸಹ ಹೇಳ್ಕೊಡ್ತಿದ್ರು ನಮ್ಗೆ ಯಾವುದೇ ಥರ ಇದು ಮಾಡ್ಕೊಳ್ತೇನೆ. ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ಏನಪ್ಪ? ಸ್ಕೂಲ್ ನಮ್ಗೆ ಎಲ್ಲ ಥರನೂ ಸಪೋರ್ಟ್ ಮಾಡಿದೆ. ಎಸ್ಪೆಷಲಿ ನಮ್ಮ HM ಪ್ರೇಮ ಮ್ಯಾಮಿಗೆ ನಮ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾವಾಗಲೂ. ಅವ್ರು ಯಾವುದೇ ಥರ ಏನೇ ಪ್ರಾಬ್ಲಮ್ ಆದ್ರೂ ಸಹ ನಮಗೆ ಸಪೋರ್ಟ್ ಮಾಡ್ತಿದ್ರು. ಎಲ್ಲ ಟೈಮಲ್ಲಿ ನಮ್ಮ ಬ್ಯಾಕ್ ಸಪೋರ್ಟಾಗಿ ನಿಂತಿದ್ರು. ಏನಾದ್ರು ಡೌಟ್ಸ್ ಇದೆ ಅವರು ಸಹ ಕ್ಲಿಯರ್ ಮಾಡ್ತಿದ್ರು. ಮುಂದಿನ ಗುರಿ ಏನಪ್ಪ, ಏನಾಗಬೇಕು ಅಂದ್ಕೊಂಡಿದ್ದೆ? ಸೊ ನೆಕ್ಸ್ಟ್ ನಾನು ಮೆಡಿಕಲ್ ಫೀಲ್ಡ್ ಹೋಗಿ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಈಗ ಸೈನ್ಸ್ PCMB ತೊಗೊಂಡಿದ್ದೀನಿ. ಓಕೆ, ಇದೇ ಥರ ಸ್ಕೋರ್ ಮಾಡೋದಕ್ಕೆ ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಪ್ಪ? ಕನ್ಸಿಸ್ಟೆನ್ಸಿ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು, ಡೆಡಿಕೇಶನ್ ಇರಬೇಕು, ಫೋಕಸ್ ಓನ್ಲಿ ಆನ್ ಸ್ಟಡೀಸ್ ಇರಬೇಕು ಅಷ್ಟೇ. ನನ್ನ ಹೆಸರು ಭರತ್. ನಾನು ಈ ಸ್ಕೂಲಲ್ಲಿ UKGಯಿಂದ ಓದ್ತಿದ್ದೀನಿ. ಈ ಸ್ಕೂಲ್ ಹೆಸರು ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್. ಸೊ ನೀನು ಎಷ್ಟು ಬಂತಪ್ಪ SLCಯಲ್ಲಿ ನಿನ್ನ ಮಾರ್ಕ್ಸು? ನಂದು 97.5 ಬಂತು. ಈ 97.5 ಬರೋದಕ್ಕೆ ಮೂಲ ಕಾರಣ ಏನು? ನಮ್ಮ ಕ್ಲಾಸ್ ಟೀಚರು ಕವಿತಾ ಮ್ಯಾಮು, ಆಮೇಲೆ ನನಗೆಲ್ಲ ಸಪೋರ್ಟ್ ಮಾಡಿರೋ ಮ್ಯಾಮು, ಎಸ್ಪೆಷಲಿ ಕವಿತಾ ಮ್ಯಾಮು, ಆಮೇಲೆ ಸೈನ್ಸ್ ಸರ್. 97% ತೊಗೊಳೋದಕ್ಕೆ ಎಷ್ಟು ಅವರ್ ಓದ್ತಿದ್ದೆ ದಿವಸಕ್ಕೆ? ನಾನು ಮಿನಿಮಮ್ ಒಂದು 7 hours ಓದ್ತಿದ್ದೆ. ಬೆಳಗ್ಗೆ 6 o'clock 8 o'clock ಆಮೇಲೆ ಸಾಯಂಕಾಲ ಇಲ್ಲಿಂದ ಹೋದ ತಕ್ಷಣವೇ ಇಲ್ಲಿ ಒಂದು 11 o'clock ಓದ್ತಿದ್ದೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಬಗ್ಗೆ, ಸ್ಕೂಲ್ ಟೀಚರ್ಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತಾರೆ? ನಮ್ಮ ಟೀಚರ್ಸ್ ಎಲ್ಲ ಫುಲ್ಲು ಹೆಲ್ಪ್ಫುಲ್ ಆಗಿದ್ದರು ನಮಗೆ. ನನಗೆ ಯಾವುದೇ ಡೌಟ್ ಬಂದ್ರೂ ಅವರು ಕ್ಲಿಯರ್ ಮಾಡ್ತಿದ್ರು. ಫುಲ್ಲು ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಪ್ರೇಮ ಮ್ಯಾಮ್ ಅಂತೂ ಅದೇ ಡೈಲಿ ಬಂದು ಚೆಕ್ ಮಾಡ್ತಿರ್ತಾರೆ. ಆಮೇಲೆ ನಮಗೆ ಜಾಸ್ತಿ ಮೋಟಿವೇಟ್ ಕೊಡ್ತಿರ್ತಾರೆ. ಮುಂದೆ ಏನಾಗಬೇಕು ಅಂತ ಗುರಿ ಇಟ್ಕೊಂಡಿದ್ದೆಪ್ಪ? ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಂತ ಇಟ್ಕೊಂಡು. ಓಕೆ, ಈಗ ಏನು ತೊಗೊಂಡಿದ್ಯಾ SLC ನಂತರ? ನಾನು PCMC ತೊಗೊಂಡಿದ್ದೀನಿ. ಇದೇ ಥರ ಸ್ಕೋರ್ ಮಾಡೋದಕ್ಕೆ ನೀನು ನೆಕ್ಸ್ಟ್ ಬರುವಂಥ ಸ್ಟೂಡೆಂಟ್ಗೆ ಹೇಳೋದಾದ್ರೆ ಏನು ಹೇಳ್ತಪ್ಪ? ಜಾಸ್ತಿ ಫೋಕಸ್ ಮಾಡಬೇಕು. ಮೇಯ್ನಾಗಿ ಮ್ಯಾಥ್ಸು, ಸೈನ್ಸಲ್ಲಿ ಫೋಕಸ್ ಮಾಡಿ ಡೆಡಿಕೇಶನ್ ಇಟ್ಕೊಂಡ್ರೆ ಅವರು ಚೆನ್ನಾಗಿ ತೆಗಿತಾರೆ. ಓಕೆ, ಎಲ್ಲ ನಿಮ್ಮ ಕಮ್ಮಿಂಗ್ ಸ್ಟೂಡೆಂಟ್ಸ್ಗೆ ಹೇಳೋದಾದ್ರೆ ಹೇಳ್ಬೋದು. ಟೀಚರ್ ಜೊತೆ ಚೆನ್ನಾಗಿರಿ ಅಂತ ಹೇಳ್ತೀನಿ ಅಷ್ಟೇ. ಚೆನ್ನಾಗಿ ಸ್ಕೋರ್ ಮಾಡಿ ಅಷ್ಟೇ. ಅಲ್ಲ, ಏನಾದ್ರು ಮೊಬೈಲ್ ಬಿಡಬೇಕು, TV? ಫಸ್ಟ್ ಆಫ್ ಆಲ್ ಗೇಮ್ಸ್ ಬಿಡಬೇಕು, ಆವಾಗಲೇ ಚೆನ್ನಾಗಿ ತೆಗಿತಾರೆ. ಗೇಮ್ಸ್ ಬಿಟ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಒಂದು 6 to 7 hours ಓದಿದ್ರೆ ಇನ್ನೂ ಚೆನ್ನಾಗಿ ತೆಗಿಬೋದು ರಿಸಲ್ಟ್. ನನ್ನ ಹೆಸರು ಸುಮನ್. ನಾನು ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಸುಮನ್, ನಿಂದು ಎಷ್ಟಪ್ಪ SLCಯಲ್ಲಿ ಸ್ಕೋರು? ಸರ್ ನಂದು 92%. ಓಕೆ, ಈ 92% ತೊಗೊಬೇಕಾದ್ರೆ ಎಷ್ಟು ಅವರ್ ಓದ್ತಿದ್ದೆ ದಿನಕ್ಕೆ? ನಾನು ದಿನಕ್ಕೆ 2 hour ಓದ್ತಿದ್ದೆ. ಓಕೆ, ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟು, ಸ್ಕೂಲ್ ಟೀಚಿಂಗ್ಸ್ ಎಲ್ಲ ಯಾವ ಥರ ಇತ್ತಪ್ಪ? ಸರ್ ಚೆನ್ನಾಗಿತ್ತು, ಡೈಲಿ ಹೇಳ್ಕೊಡೋರು, ಎಕ್ಸ್ಟ್ರಾ ಕ್ಲಾಸಸ್ ತೊಗೊತಿದ್ರು. ಸಂಡೇ ಕ್ಲಾಸಸ್ ಅವಾಗ ತೊಗೊತಿದ್ರು. ಓಕೆ, ಚೆನ್ನಾಗಿ ಹೇಳ್ಕೊಡ್ತಿದ್ರು. ಓಕೆ, ನೀನು ಎಷ್ಟು ಪರ್ಸೆಂಟೇಜ್ ತೊಗೊಬೇಕು ಅಂತ ಗುರಿ ಇಟ್ಕೊಂಡಿದ್ದೆ? ಸರ್ ನಾನು 95 above ತೊಗೊಬೇಕಂತ ಗುರಿ ಇಟ್ಕೊಂಡಿದ್ದೆ. ಓಕೆ, ಸೊ ಇವಾಗ ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೆ? ಸರ್ ನಾನು ಇದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅದು ಮಾಡಬೇಕಂತ ಏಮ್ ಇಟ್ಕೊಂಡಿದ್ದೇನೆ. ಓಕೆ, ಸೊ 90 and above ಸ್ಕೋರ್ ಮಾಡೋದಕ್ಕೆ ಕಮ್ಮಿಂಗು ಬೇರೆಯವ್ರಿಗೆಲ್ಲ ಏನು ಅಳವಡಿಸ್ಕೊಬೇಕು ಅದ್ರ ಬಗ್ಗೆ ಹೇಳಬೇಕು? ಸರ್ ಏನಿಲ್ಲ, ಡೈಲಿ ಅರ್ಥ ಮಾಡ್ಕೊಂಡು ಓದಬೇಕು. ಡೈಲಿ ಒಂದು 2 to 3 hours ಓದಿದ್ರೆ ಸಾಕು. ಇನ್ನೂ ಜಾಸ್ತಿ ಮಾರ್ಕ್ಸ್ ಬೇಕಂದರೆ ಡೈಲಿ ನೈಟೆಲ್ಲ ಓದಿ ಎಕ್ಸ್ಟ್ರಾ ಮಾರ್ಕ್ಸಸ್ ತೊಗೊಬೇಕು. ಒಟ್ಟಾರೆ ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳೋದಾದರೆ? ಚೆನ್ನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿದೆ ಸ್ಕೂಲ್ ಮ್ಯಾನೇಜ್ಮೆಂಟು.
ಎವ್ರಿ ಇಯರ್ ಸ್ಪೋರ್ಟ್ಸ್ ಎಲ್ಲ ಇರುತ್ತೆ. ಎಲ್ಲ ನಾವು ಈ ಸಲ ಡಿಸ್ಟ್ರಿಕ್ಟ್ ಲೆವೆಲ್ ವಾಲಿಬಾಲ್ ಹೋಗಿದ್ವಿ. ನಾನು ಸ್ಟೇಟ್ ಲೆವೆಲ್ ತೈಕೊಂಡು ಹೋಗಿದ್ದೆ. ಓಕೆ. ನೆಕ್ಸ್ಟ್ ಇನ್ನು ಎಜುಕೇಷನ್ ಹೇಳ್ಬೇಕಾದ್ರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲ ಟೀಚರ್ಸೂ. ಎಲ್ಲ 95-90 ಒಬ್ಬ ಬಂದೇ ಬರುತ್ತೆ ಈಸಿಯಾಗಿ. ನನ್ನ ಹೆಸರು ನಿಖಿಲ್ ಗೌಡ. ನಾನು ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿದ್ದೀನಿ. ಓಕೆ. ಈಗ ಎಷ್ಟು ಬರ್ತಪ್ಪ SSLCಲಿ ಸ್ಕೋರು? 97.6. ಓಕೆ. 97.6 ತೆಗೆಯೋಕ್ಕೆ ಏನೆಲ್ಲ ಒಂದು ವರ್ಕೌಟ್ ಮಾಡಬೇಕು? ಅಂದರೆ ಅರ್ಲಿ ಮಾರ್ನಿಂಗ್ ಎದ್ದೇಳ್ತಿದ್ದೆ. ಇಷ್ಟು ಟೈಮಿಂಗ್ಸ್ ಅಂತ ಪರ್ಟಿಕ್ಯುಲರ್ ಟೈಮಿಂಗ್ ಇಟ್ಕೊಂಡು ಓದ್ತಿದ್ದೆ. ಅಂದರೆ ಅದೇ ಶೆಡ್ಯೂಲಲ್ಲಿ ಓದ್ತಿದ್ದೆ. ಅದಾದಮೇಲೆ ಟ್ಯುಟೋರಿಯಲ್ಸ್ಕೊಳ್ತಿದ್ದೆ, ಕ್ಲಾಸಲ್ಲಿ ಓದ್ತಿದ್ದೆ. ನೈಟ್ ಅಷ್ಟೊಂದು ಓದ್ತಿರಲಿಲ್ಲ, ನಿದ್ದೆ ಮಾಡಿಬಿಟ್ಟು ಅರ್ಲಿ ಮಾರ್ನಿಂಗ್ ಓದ್ತಿದ್ದೆ. ಅದಾದಮೇಲೆ ಅಷ್ಟೊಂದು ಅಂದರೆ ಅವತ್ತೇ ಓದ್ಕೋಬೇಕು ಹಂಗೆ ಇದು ಮಾಡ್ತಿದ್ದೆ. ಅಂದರೆ ಅಷ್ಟೊಂದು ಡೆಡಿಕೇಶನ್ ಏನು ಮಾಡಿಲ್ಲ, ಆದರೆ ಅಷ್ಟೇ ಹಂಗೆ ಓದ್ತಿದ್ದೆ. ಡೌಟ್ಸ್ ಬರ್ತಿದ್ರೆ ಯಾವತ್ತು ಕ್ಲಿಯರ್ ಮಾಡ್ತಿದ್ದೆ? ಅವತ್ತಿನ ಅಂದರೆ ನಾನು ಪರ್ಟಿಕ್ಯುಲರ್ ಲೆಸನ್ ಓದ್ಕೊಂಡು ಹೋಗ್ಬೇಕಾದ್ರೆ ಡೌಟ್ಸ್ನ ಮಾರ್ಕ್ ಮಾಡ್ಕೋತಿದ್ದೆ. ಅದಾದಮೇಲೆ ಪರ್ಟಿಕ್ಯುಲರ್ ಟೀಚರ್ ಹತ್ರ ಕೇಳ್ತಿದ್ದೆ. ಓಕೆ. ಸ್ಕೂಲ್ ಮ್ಯಾನೇಜ್ಮೆಂಟು ಮತ್ತು ಟೀಚರ್ಸ್ ಎಲ್ಲ ಯಾವ ಥರ? ಎಸ್ಪೆಷಲಿ ನಮ್ಮ ಕ್ಲಾಸ್ ಟೀಚರ್ ಕವಿತಾ ಮ್ಯಾಮು ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಅವರು ನೈಟ್ ಆ್ಯಂಡ್ ಡೇ ಯಾವಾಗಾದರೂ ಫೋನ್ ಮಾಡಿ ನಾನು ಎದ್ದೇಳ್ತೀನಿ, ನಿಮ್ಗೇನು ಸಪೋರ್ಟ್ ಬೇಕೋ ಮಾಡ್ತೀನಿ ಅಂತ ನಿಂತರು. ಅದಾದಮೇಲೆ ಆಲ್ ಮ್ಯಾನೇಜ್ಮೆಂಟು ನಮಗೆ ಸಪೋರ್ಟ್ ಮಾಡ್ತೀವಿ, ಎಸ್ಪೆಷಲಿ HM ಮ್ಯಾಮು ಎಲ್ಲ. ಅದಾದಮೇಲೆ ಎಷ್ಟು ಗುರಿ ಇಟ್ಕೊಂಡಿದ್ದಪ್ಪ? ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂದ್ಕೊಂಡಿದ್ದೆ? 100 ತೆಗಿಬೇಕು ಅಂದ್ಕೊಂಡಿದ್ದೆ. ಅಂದರೆ ನನ್ನ ಪ್ರಕಾರ 9 ಮಾರ್ಕ್ಸ್ ಹೋಗ್ಬೇಕಾಯಿತು. ಟೋಟಲ್ 15 ಮಾರ್ಕ್ಸ್ ಹೋಗಿದೆ. ಇವಾಗ 610 ನಂದು. ಓಕೆ. ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೆಪ್ಪ? ನಾನು MBBS ತಗೊಂಡು ಸರ್ಜನ್ ಆಗಬೇಕು. ಓಕೆ. ಇಲ್ಲಿ ನೆಕ್ಸ್ಟು SSLC ಬರೆಯುವಂಥ ಮಕ್ಕಳಿಗೆ ನೀನು ಟಿಪ್ಸ್ ಕೊಡೋದಾದರೆ ಯಾವ ಥರ ಬರೀಬೇಕು, ಯಾವ ಥರ ಸ್ಕೋರ್ ತೊಗೊಬೇಕು ಅಂತ ಹೇಳೋದಾದ್ರೆ ಏನು ಹೇಳ್ತಾರೆ? ಫಸ್ಟು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಫಾಲೋ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಅಂದರೆ ಅವತ್ತೇ ಓದ್ಕೋಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಕೋರ್ ಸಬ್ಜೆಕ್ಟ್ಸ್ ಅಂದರೆ ಲೈನ್ ಟು ಲೈನ್ ಓದಬೇಕು, ಮ್ಯಾಥ್ಸ್ ಸಿಕ್ಕಿದ್ದೆಲ್ಲ ಪ್ರಾಕ್ಟೀಸ್ ಮಾಡಬೇಕು, ಅಷ್ಟೇ. ಓಕೆ. ಮುಂದೆ ನೀನು ಯಾವ ಸಬ್ಜೆಕ್ಟ್ ತೊಗೊಂಡಿದ್ದೀನಿ? ಅಂದರೆ PCMB ಸೈನ್ಸ್ ತೊಗೊಂಡಿದ್ದೀನಿ. ನಮಸ್ಕಾರ. ಇತ್ತೀಚೆಗೆ ರಿಸಲ್ಟ್ ಬಂದಿದೆ. ಹಾಂ ಸರ್. ಸೊ ನಿಮ್ಮ ಸ್ಕೂಲಲ್ಲಿ ಎಷ್ಟು ಡಿಸ್ಟಿಂಕ್ಷನ್ ಬಂದಿದೆ, ಎಷ್ಟು ಜನ ಬಂದಿದ್ದಾರೆ? ಸರ್ ನಮ್ಮದು ಔಟ್ ಆಫ್ 36 ಸ್ಟೂಡೆಂಟ್ಸ್ಗೆ 17 ಮೆಂಬರ್ಸ್ 90+ ಬಂದಿದ್ದಾರೆ ಸರ್. ಎಬೋ 90 ಮೇಲಿದೆ. ಸೊ ಆ್ಯಂಡ್ 80+ ಒಂದು 10 ಮೆಂಬರ್ಸ್ ಬಂದಿದ್ದಾರೆ ಸರ್. ರಿಸಲ್ಟ್ ಈ ಸಲ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಸರ್. 100ಗೆ ಔಟ್ ಆಫ್ ಎಷ್ಟು? ಹಾಂ ಸರ್. ಹಿಂದಿನಲ್ಲಿ ಔಟ್ ಆಫ್ 8 ಮೆಂಬರ್ಸ್ ತೊಗೊಂಡಿದ್ದಾರೆ ಸರ್. ಸೋಷಿಯಲಲ್ಲಿ 4 ಮೆಂಬರ್ಸ್ ತೊಗೊಂಡಿದ್ದಾರೆ. ಓಕೆ. ನೀವು ಯಾವ ಸಬ್ಜೆಕ್ಟ್ ತೊಗೊಂತೀರಿ? ಸರ್ ಸೋಷಿಯಲ್. ಓಕೆ. ಈ ಸಲ ಏನು ಇತ್ತು ಮೇಡಮ್? ಎಷ್ಟು ಜನ ತೊಗೊಬೇಕು? ಆ್ಯಕ್ಚುಲಿ ಇದ್ದಿದ್ದು 5 ಮೆಂಬರ್ಸ್ ಇತ್ತು ಟಾರ್ಗೆಟ್. ಒಂದು 6+7 ಆ ಥರ ಇಟ್ಕೊಂಡಿದ್ವಿ. ಸ್ವಲ್ಪ ವೇರಿಯೇಷನ್, ಕ್ವಶನ್ ಪೇಪರ್ ತುಂಬ ಟ್ವಿಸ್ಟ್ ಇತ್ತು, ಬಟ್ ಆದರೂ ಮಾಡಿದ್ದಾರೆ ಮಕ್ಕಳೆಲ್ಲನ. ಎಲ್ಲ ಮಕ್ಕಳನ್ನು ಚೆನ್ನಾಗೇ ಮಾಡಿದ್ದಾರೆ. ಅದರಲ್ಲಿ 3-4 ಮೆಂಬರ್ಸ್ ಔಟ್ ಆಫ್ ಔಟ್ ತೊಗೊಂಡಿದ್ದಾರೆ ಸರ್. ಬಟ್ ಹಿಂದಿನಲ್ಲೂ ಎಲ್ಲ ಚೆನ್ನಾಗಿ ಬಂದಿದೆ ರಿಸಲ್ಟ್. ನಿಮಗೆ ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ? ಇಲ್ಲ ಸರ್, ತುಂಬ ಚೆನ್ನಾಗಿ ಬಂದಿದೆ. ಡಿಸ್ಟಿಂಕ್ಷನ್ ಮತ್ತು 90+ ಎಬೋವ್ ಜಾಸ್ತಿ ಬಂದಿದ್ದಾರೆ ಮಕ್ಕಳು. ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದರೆ ಈ ಸಲ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಸರ್. ಸೊ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ನೆಕ್ಸ್ಟ್ ಇಯರು ಇಡೀ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬರೆಸ್ಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಎಲ್ಲ ಟೀಚರ್ಸ್ಗೂ ಇದೆ. ಅಂದರೆ ಫಸ್ಟ್ ರ್ಯಾಂಕ್ ನಮ್ಮ ಕ್ಲಾಸ್, ನಮ್ಮ ಪ್ರೆಸಿಡೆನ್ಸಿ ಸ್ಕೂಲಿಂದನೇ ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋದು ಒಂದು ಮೈಂಡಲ್ಲಿದೆ. ಸೊ ಅದಕ್ಕೆ ಹಾರ್ಡ್ ವರ್ಕ್ ಮಾಡ್ತಾಯಿದ್ವಿ ಈಗ ನೆಕ್ಸ್ಟ್ ಬರೋ ಬ್ಯಾಚ್ ಮಕ್ಕಳಿಗೆ. ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳೋದಾದ್ರೆ? ಮ್ಯಾನೇಜ್ಮೆಂಟ್ ತುಂಬ ಒಳ್ಳೆ ಮ್ಯಾನೇಜ್ಮೆಂಟ್ ಸರ್. ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ಸೊ ನಮಗಿರೋ HM ಮ್ಯಾಮು ಸರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿ ರಿಸಲ್ಟ್ ತೆಗಿಸ್ತೀವಿ ಮ್ಯಾಮ್ ಅಂತ ಹೇಳಿದ್ರೆ ಆಯಿತು ಅಂತ ಖುಷಿಯಿಂದ ಒಪ್ಕೋತಾರೆ. ಮತ್ತು ಎಲ್ಲ ಥರದ್ರಲ್ಲೂ ಸಪೋರ್ಟಿವ್ ಆಗಿ ತಾಯಿ ಥರ ಗೈಡ್ಲೈನ್ಸ್ ಮಾಡಿ ಸೆಕೆಂಡ್ ಮದರ್ ಥರನೇ ಇದ್ದಾರೆ ಸರ್ ಅವರು. ತುಂಬ ಬೆಸ್ಟ್ ಸರ್. ನಮಗೆ ಸಿಕ್ಕಿರೋದೇ ಪುಣ್ಯ ಅನಿಸುತ್ತೆ. ಈ 26 and 27 ಅಕಾಡೆಮಿಕ್ ಇಯರ್ಗೆ ಎಷ್ಟು ಜನ SSLC ಎಕ್ಸಾಮ್ ಬರೀತಾರೆ? ಈಗ 45 ಇದ್ದಾರೆ ಸರ್. ಈಗ 45 ಮಕ್ಕಳು ಇದ್ದಾರೆ ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಬರ್ತಾರೆ. ಅಲ್ಲ, ಫಸ್ಟ್ ಕ್ಲಾಸಲ್ಲಿ ಗೈಡ್ಲೈನ್ಸ್ ಕೊಡ್ತೀವಿ ಸರ್ ನಾವು. ಆ್ಯಕ್ಚುಲಿ ಲೆಸನ್ ವೈಸು ಮಾಡಿಸ್ಕೊಂಡು ಹೋಗ್ತೀವಿ. ಎಲ್ಲ ಟೀಚರ್ಸು, ಎಲ್ಲ ಸಬ್ಜೆಕ್ಟ್ ಟೀಚರ್ಸು ಗೈಡ್ಲೈನ್ಸ್ ಕೊಡ್ತಾರೆ. ಸೊ ಅದ್ರ ಪ್ರಕಾರ ಮತ್ತು ಲೆಸನ್ ವೈಸ್ ಮಕ್ಕಳು ಓದ್ತಾರೆ. ಲೆಸನ್ ವೈಸ್ ಫುಲ್ ತರವ್ ಮಾಡಿಸ್ಬಿಡ್ತೀವಿ ನಾವು. ಈಗ ಫಸ್ಟ್ ಲೆಸನ್ಸ್ ಅಂದರೆ ಆ ಲೆಸನ್ನೇ ಫುಲ್ ತರ ಹೋಗ್ಬೇಕು, 1 ಮಾರ್ಕ್ಸು ಎಲ್ಲ. ಮತ್ತು ಸೆಕೆಂಡ್ ಪಾಯಿಂಟ್ ಬಂದು PYK ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾರ್ಟ್ ಔಟ್ ಮಾಡಿಸ್ತೀವಿ. ಒಂದು 4 ಮಂತ್ಸ್ ಬಿಫೋರೇ ಸ್ಟಾರ್ಟಿಂಗ್ PYKನ ಕ್ವಶನ್ ಪೇಪರ್ ಸಾರ್ಟ್ ಔಟ್ ಮಾಡಿಸ್ತೀವಿ. ಸೊ ಸ್ಟಾರ್ಟಿಂಗಿಂದನೇ ಇದು ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು. ಲೆಸನ್ ವೈಸ್ ಮಾಡಿಸ್ಕೊಂಡು ಹೋಗ್ತೀವಿ. ಯೂನಿಟ್ ಟೆಸ್ಟು, ನೆಕ್ಸ್ಟು FA ಆ ಥರ ಎಲ್ಲ ಮಾಡ್ತೀವಿ. ಪ್ರಿಪ್ರೇಟ್ರೀಸು ಈಗ 3 ಪ್ರಿಪ್ರೇಟ್ರಿ ಇರೋದು ಗೌರ್ಮೆಂಟಿಂದ, ಬಟ್ ನಾವು ಮಾಡೋದು 5-6 ಆ ಥರ ಮಾಡ್ತೀವಿ ಸರ್. ಇನ್ನೂ 3 ಎಕ್ಸ್ಟ್ರಾನೇ ಮಾಡ್ತೀವಿ ಮಕ್ಕಳಿಗೆ ಜಾಸ್ತಿ ಬರಲಿ ಅಂತ ಹೇಳ್ಬಿಟ್ಟು. ಈಗಾಗಲೇ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆಯಮ್ಮ? ಹಾಂ ಸರ್, ಕ್ಲಾಸ್ ಕಮೆನ್ಸ್ ಮಾಡಿದ್ದೀವಿ, ಸ್ಟಾರ್ಟ್ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್.